ಮನೆಯ ಹೊರಗಡೆ ಟ್ಯಾಕ್ಸಿ ಬಂದು ನಿಂತಿತು. ಸ್ವಪ್ನ ಬಾಗಿಲು ತೆರೆದು ನೋಡಿದಾಗ ಅವಳ ಅತ್ತೆ ಸುಮಿತ್ರಾ ಟ್ಯಾಕ್ಸಿಯಿಂದ ಕೆಳಗೆ ಇಳಿದು ಮನೆಯಿಂದ ಯಾರಾದರೂ ಲಗೇಜ್ಗಳನ್ನು ತೆಗೆದುಕೊಂಡು ಹೋಗಲು ಮತ್ತು ತನ್ನನ್ನು ಕರೆದೊಯ್ಯಲು ಬರುತ್ತಾರಾ ಅಂತ ಕಾಯುತ್ತಿದ್ದಳು. ಆದರೆ ಮನೆಯಲ್ಲಿ ಸುಮಿತ್ರಾಳ ಮಗ ರಾಕೇಶ್ ಮತ್ತು ಅವನ ಹೆಂಡತಿ ಸ್ವಪ್ನ ಇದ್ದರೂ ಕೂಡ ಅವರು ಮನೆಯಿಂದ ಹೊರಗೆ ಎದ್ದು ಬರಲಿಲ್ಲ. ರಾಕೇಶನು ತನ್ನ ಹೆಂಡತಿಗೆ ಯಾರು ಬಂದಿದ್ದಾರೆ ಅಂತ ಕೇಳಿದಾಗ, ಮತ್ಯಾರು ಬರುತ್ತಾರೆ, ನಿನ್ನ ತಾಯಿ ಬಂದಿದ್ದಾಳೆ ಅನ್ನುತ್ತಾ ಬಾಗಿಲನ್ನು ತೆರೆದಿಟ್ಟು ಮತ್ತೆ ತನ್ನ ಕೆಲಸದಲ್ಲಿ ನಿರತಳಾದಳು. ತಾಯಿ ಅಷ್ಟು ದೂರದಿಂದ ಬಂದರೂ ರಾಕೇಶ್ ಗಮನ ಕೊಡದೆ IPL ಮ್ಯಾಚ್ ನೋಡುತ್ತಾ ಕುಳಿತಿದ್ದ. IPL ಮ್ಯಾಚ್ ನೋಡಲಿಕ್ಕಾಗಿಯೇ ಇಂದು ಅವನು ತನ್ನ ಆಫೀಸ್ಗೆ ರಜೆ ಹಾಕಿದ್ದ. ಸುಮಿತ್ರಾ ಸ್ವಲ್ಪ ಹೊತ್ತು ಕಾರಿನ ಹತ್ತಿರ ದಾರಿ ಕಾಯುತ್ತಾ ನಿಂತಳು. ಆದರೆ ಟ್ಯಾಕ್ಸಿ ಡ್ರೈವರ್ಗೆ ಮರಳಿ ಹೋಗಬೇಕಾಗಿದ್ದರಿಂದ ಅವರು ಅವಸರ ಮಾಡಿ ಸುಮಿತ್ರಾಳಿಗೆ ಹೇಳಿದರು. ಆಗ ಸುಮಿತ್ರಾ ಅವನಿಗೆ ಏನೋ ಒಂದು ಕಾರಣ ಹೇಳಿ ತನ್ನ ಲಗೇಜ್ಗಳನ್ನು ಬಾಗಿಲಿನ ಬಳಿ ಇರಿಸಲು ಹೇಳಿದಳು. ಅವನು ಅವಸರದಿಂದ ಸುಮಿತ್ರಾಳ ಲಗೇಜನ್ನು ತನ್ನ ಟ್ಯಾಕ್ಸಿಯಿಂದ ಅವರ ಮನೆಯ ಬಾಗಿಲಿನಲ್ಲಿ ಇಟ್ಟು ಹೋದನು. ಸುಮಿತ್ರಾ ಅವರು ಮನೆಯೊಳಗೆ ಬಂದರು. ಅವರಲ್ಲಿ ಮೊದಲಿನ ಹಾಗೆ ಮೈಯಲ್ಲಿ ಶಕ್ತಿ ಇರಲಿಲ್ಲ. ಹಾಗೋ ಹೀಗೋ ಹೆಜ್ಜೆ ಹಾಕುತ್ತಾ ಮನೆಯ ಒಳಗಡೆ ಬಂದರು. ಒಳಗಡೆ ಬಂದ ಸುಮಿತ್ರಾ ತನ್ನ ಮಗ ರಾಕೇಶ್ ಮತ್ತು ಸ್ವಪ್ನಾಳ ಕಡೆಗೆ ನೋಡಿದರು. ಆದರೆ ರಾಕೇಶ್ ಮತ್ತು ಸ್ವಪ್ನ ಯಾರೂ ಬಂದೇ ಇಲ್ಲವೇನೋ ಅನ್ನುವ ಥರ ಇದ್ದರು. ಇಬ್ಬರು ತನ್ನ ಬಗ್ಗೆ ಇಷ್ಟು ಅಲಸ್ಯ ಮಾಡಿದ್ದನ್ನು ಕಂಡ ಸುಮಿತ್ರಾಳಿಗೆ ಒಂದು ಕ್ಷಣ ದುಃಖವೆನಿಸಿತು. ಅವಳು ಕೂಡ ಏನು ಮಾತನಾಡದೆ ಸುಮ್ಮನೆ ತನ್ನ ರೂಮಿನ ಕಡೆಗೆ ಹೊರಟಾಗ, ಸ್ವಪ್ನ, ಅಲ್ಲಿಗೇಕೆ ಹೊರಟಿದ್ದೀರಿ ಅತ್ತೆ? ಇನ್ನು ಮುಂದೆ ಅದು ನಿಮ್ಮ ರೂಮ್ ಅಲ್ಲ, ನಿಮ್ಮ ಸಾಮಾನುಗಳನ್ನು ಅಲ್ಲಿ ಸ್ಟೋರ್ ರೂಮ್ನಲ್ಲಿ ಇರಿಸಲಾಗಿದೆ, ಅಲ್ಲಿಗೆ ಹೋಗಿ ಅಂತ ಹೇಳಿದಾಗ ಸುಮಿತ್ರರವರು ಒಂದು ಕ್ಷಣ ಅಲ್ಲಿಯೇ ನಿಂತು ಸೊಸೆ ಸ್ವಪ್ನಾಳ ಮುಖವನ್ನು ನೋಡತೊಡಗಿದರು. ಮತ್ತು ಅವಳಿಗೆ ಏನು ಹೇಳಲು ಆಗದೆ ಕಣ್ಣಲ್ಲಿ ನೀರು ತುಂಬಿ ಬಂದಿತು. ಸ್ವಪ್ನಾಳು ತನ್ನ ಗಂಡನ ಕೈಯನ್ನು ಚಿವುಟಿ ತನ್ನ ತಾಯಿಗೆ ಹೇಳುವಂತೆ ಸನ್ನೆ ಮಾಡಿದಳು. ಆಗ ರಾಕೇಶ್ ಟಿವಿಯಿಂದ ತನ್ನ ಗಮನವನ್ನು ತೆಗೆದು ತಾಯಿಯನ್ನು ನೋಡುತ್ತಾ ಮುಲಾಜಿಲ್ಲದೆ, ಅಮ್ಮ, ನಿನಗೀಗ ಅಂತಹ ದೊಡ್ಡ ರೂಮಿನ ಅವಶ್ಯಕತೆ ಏನಿದೆ? ಮೊದಲಾದರೆ ಅಪ್ಪನು ನಿನ್ನೊಂದಿಗೆ ಇರುತ್ತಿದ್ದ, ಈಗ ಅವರು ಇಲ್ಲ, ಮತ್ತು ನಿನಗೀಗ ಮೊಮ್ಮಗು ಆಗುವುದಿದೆ. ಆದ್ದರಿಂದ ದೊಡ್ಡ ರೂಮಿನ ಅವಶ್ಯಕತೆ ನಮಗಿದೆ. ಅದಕ್ಕಾಗಿ ನಿನ್ನ ಸಾಮಾನುಗಳನ್ನು ಸ್ಟೋರ್ ರೂಮ್ಗೆ ಶಿಫ್ಟ್ ಮಾಡಿಸಿದ್ದೇವೆ. ಅಪ್ಪ ಹೋದ ನಂತರ ಈ ಮನೆಯ ಯಜಮಾನ ನಾನೇ ಆಗಿದ್ದೇನೆ ಅಂತ ಹೇಳಿದಾಗ, ಯಜಮಾನ ಅಂತ ಸುಮಿತ್ರಾ ಬಾಯಿಯಿಂದ ಅಷ್ಟೇ ಹೊರಬಂದಾಗ ರಾಕೇಶ್ ಮತ್ತೆ, ನಾನೇ ಅಲ್ಲವೇ, ಈ ಮನೆಯ ಎಲ್ಲ ಖರ್ಚುಗಳನ್ನು ನಾನೇ ನೋಡಿಕೊಳ್ಳುವುದರಿಂದ ಈ ಮನೆಯ ಯಜಮಾನ ನಾನೇ ತಾನೇ, ಇನ್ನು ಮುಂದೆ ಈ ಮನೆಯಲ್ಲಿ ನಾನು ಹೇಳಿದ ಹಾಗೆಯೇ ಎಲ್ಲವೂ ಇರಬೇಕು ಅಂತ ಹೇಳಿದ. ಸುಮಿತ್ರಾಳ ಕಣ್ಣಲ್ಲಿ ಕಣ್ಣೀರು ಇಳಿಯುತ್ತಿತ್ತು. ಅವಳು ಸ್ಟೋರ್ ರೂಮಿನ ಕಡೆ ನೋಡಿದಾಗ ರಾಕೇಶನು, ಅಮ್ಮ, ಅದೇನಾಗಿದೆ ಅಂದರೆ ಸ್ವಪ್ನಾಳ ಬಾಣಿತನಕ್ಕೆ ಅವಳ ಅಕ್ಕ ಬರುತ್ತಿದ್ದಾಳೆ. ಅವಳು ಬೇಜಾರು ಮಾಡಿಕೊಳ್ಳಬಾರದೆಂದು ಅವಳಿಗಾಗಿ ಈ ರೂಮನ್ನು ಕಾಯ್ದಿರಿಸಿದ್ದೇವೆ. ಗೆಸ್ಟ್ ರೂಮಲ್ಲಿ ಅತಿಥಿಗಳು ಇರುತ್ತಾರೆ ಅಂತ ನಿನಗೆ ಗೊತ್ತಿದೆ. ಈಗ ಅವಳು ನಮಗೆ ಅತಿಥಿಯಾಗಿ ಅಷ್ಟೇ ಅಲ್ಲ, ಈ ಮನೆಯ ಸದಸ್ಯ ಆದಂತೆಯೇ. ನಾಳೆ ಮಗು ಆದಮೇಲೆ ಯಾವುದಾದರೂ ಕಾರ್ಯಗಳು ಇದ್ದೇ ಇರುತ್ತವೆ. ಯಾರಾದರೂ ಅತಿಥಿಗಳು ಬಂದರೆ ಅವರಿಗೆ ಉಳಿಯಲು ಈ ರೂಮಿನ ಅವಶ್ಯಕತೆ ಇರುತ್ತದೆ. ಅದಕ್ಕಾಗಿಯೇ ಗೆಸ್ಟ್ ರೂಮನ್ನು ಸ್ವಚ್ಛ ಮಾಡಿ ಇಟ್ಟಿದ್ದೇವೆ ಅಂತ ಮಗ ಹೇಳಿದ. ಮಗನ ಮಾತನ್ನು ಕೇಳಿ ಸುಮಿತ್ರಾಳಿಗೆ ಯಾರೋ ಬಂದು ಹಗ್ಗದಿಂದ ಕಾಲನ್ನು ಕಟ್ಟಿ ಹಾಕಿದಂತೆ ಅನಿಸಿತು. ಮತ್ತು ನಿಶಕ್ತಿಯಿಂದ ಅವಳು ಸ್ಟೋರ್ ರೂಮ್ ಕಡೆಗೆ ಹೋಗಲು ಆಗುತ್ತಿರಲಿಲ್ಲ. ಹಾಗೋ ಹೀಗೋ ಮಾಡಿ ಸ್ಟೋರ್ ರೂಮ್ ಕಡೆ ಹೋಗಲು ಒಂದು ಹೆಜ್ಜೆ ಮುಂದೆ ಇಟ್ಟಾಗ ಮತ್ತೆ ರಾಕೇಶನು, ಅರೆ ಅಮ್ಮ, ನಿನ್ನ ಲಗೇಜ್ಗಳನ್ನು ಅಲ್ಲಿಯೇ ತೆಗೆದುಕೊಂಡು ಹೋಗು ಮತ್ತು ಬಾಗಿಲನ್ನು ಮುಚ್ಚಿಕೋ. ಊಟ ತಿಂಡಿ ಬೇಕಾದರೆ ಅಡಿಗೆ ಮನೆಯಿಂದ ತೆಗೆದುಕೋ ಅಂತ ಹೇಳಿದ. ಸುಮಿತ್ರಾಳು ಮತ್ತೆ ಬಾಗಿಲ ಬಳಿ ಬಂದು ಹೊರಗೆ ಇಟ್ಟಿದ್ದ ತನ್ನ ಲಗೇಜನ್ನು ತೆಗೆದುಕೊಂಡು ಆ ಸ್ಟೋರ್ ರೂಮ್ಗೆ ಹೋದಳು. ಅಲ್ಲಿ ಹೋಗಿ ನೋಡಿದರೆ ಒಂದು ಹಳೆಯದಾದ ಮಂಚವನ್ನು ಹಾಕಲಾಗಿತ್ತು. ತನ್ನ ಮದುವೆಯ ಸಮಯದಲ್ಲಿ ಕೊಟ್ಟಿದ್ದ ಒಂದು ಸಣ್ಣ ಕಪಾಟು ಮತ್ತು ಒಂದು ಹಳೆಯದಾದ ಟೇಬಲ್ ಕೂಡ ಇಟ್ಟಿದ್ದರು. ಅವೆಲ್ಲ ಹಳೆಯ ವಸ್ತುಗಳನ್ನು ಮಾರಬೇಕೆಂದು ಎಷ್ಟೋ ಸಲ ಸುಮಿತ್ರಾ ಯೋಚಿಸಿದ್ದಳು. ಆದರೆ ಅವರ ಗಂಡ ಶೇಖರ್ ಅವರು ಅವನ್ನ ಮಾರುವುದು ಬೇಡ, ಅವೇನು ಕೆಟ್ಟಿವೆಯೇ, ಯಾವಾಗ ಅವು ಉಪಯೋಗಕ್ಕೆ ಬರುತ್ತವೋ ಯಾರಿಗೆ ಗೊತ್ತು ಅಂತ ಹೇಳುತ್ತಿದ್ದರು. ಆದರೆ ಅವು ಸುಮಿತ್ರಾಳಿಗೆ ಈ ಸಮಯದಲ್ಲಿ ಉಪಯೋಗಕ್ಕೆ ಬಂದವು. ಅವಳು ಕಣ್ಣೀರು ಹಾಕುತ್ತಾ ಮಂಚದ ಮೇಲೆ ಕುಳಿತು, ಈಗ 2 ತಿಂಗಳ ಹಿಂದೆ ಸುಮಿತ್ರಾಳ ಬದುಕಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು ಎಂದು ಯೋಚಿಸಿದ್ದಳು. ತಂದೆಯ ಹೆದರಿಕೆಯಿಂದಾದರೂ ಮಗ ಸೊಸೆ ಅವರ ಸೇವೆ ಮಾಡುತ್ತಿದ್ದರು. ಮನೆಯಲ್ಲಿ ಸುಖ ಸಂತೋಷ ತುಂಬಿ ತುಳುಕುತ್ತಿತ್ತು. ಒಂದು ದಿನ ಶೇಖರ್ ತಾವು ಹುಟ್ಟಿದ ಊರಿಗೆ ಹೋಗ್ತೀನಿ ಅಂದಾಗ
ಸುಮಿತ್ರಾ ವಿರೋಧ ಮಾಡುತ್ತಾ ಹೋಗ್ಲಿ ಬಿಡ್ರಿ, ಸೊಸೆಗೆ 6 ತಿಂಗಳು ತುಂಬಿದೆ, ಈ ಸಮಯದಲ್ಲಿ ಅವಳನ್ನು ಬಿಟ್ಟು ಹೋಗುವುದು ಸರಿ ಕಾಣುವುದಿಲ್ಲ ಅಂತ ಹೇಳಿದ್ದಳು. ಆದರೆ ಸ್ವಪ್ನ ಒಪ್ಪಿಕೊಂಡಾಗ ಶೇಖರರು ತಮ್ಮ ಊರಿಗೆ ಹೋದರು. ಆ ಊರಲ್ಲಿ ಶೇಖರ್ ರವರ ಅಣ್ಣ ಅತ್ತಿಗೆ, ತಮ್ಮ ಮತ್ತು ತಮ್ಮನ ಹೆಂಡತಿ ಮತ್ತು ಅವರ ಮಕ್ಕಳು, ಹೀಗೆ ಅವರ ದೊಡ್ಡ ಪರಿವಾರವೇ ಅಲ್ಲಿತ್ತು. ಅಲ್ಲಿ ಹೋದ ಸ್ವಲ್ಪ ದಿನಗಳಲ್ಲಿಯೇ ಶೇಖರ್ ಆರೋಗ್ಯ ಹದಗೆಟ್ಟಿತು ಮತ್ತು ಸ್ವಲ್ಪವೇ ಹೊತ್ತಿನಲ್ಲಿ ಅವರು ತೀರಿಕೊಂಡರು. ಅವರ ಅಂತಿಮ ಸಂಸ್ಕಾರವು ಅವರ ಹುಟ್ಟೂರಿನಲ್ಲಿಯೇ ನಡೆಯಿತು. 11 ದಿನದ ಶ್ರಾದ್ದ ನಂತರ ರಾಕೇಶನು ತನ್ನ ಹೆಂಡತಿಯನ್ನ ಅಲ್ಲಿಂದ ಕರೆದುಕೊಂಡು ಮರಳಿ ಬಂದನು. ಆದರೆ ಸುಮಿತ್ರಾಳನ್ನ ಅವಳ ಭಾವ ಮತ್ತು ಅಕ್ಕ ಸ್ವಲ್ಪ ದಿನಗಳವರೆಗೆ ಅಲ್ಲಿಯೇ ಇಟ್ಟುಕೊಂಡರು. ಸುಮಿತ್ರಾ ಅವರು ತನ್ನ ಪತಿಯ ಹುಟ್ಟೂರಿನಲ್ಲಿ 35 ದಿನ ಕಳೆದು ಇಲ್ಲಿಗೆ ಒಂಟಿಯಾಗಿ ಬಂದಿದ್ದರು. ಅಲ್ಲಿ ಪರಿವಾರದವರೆಲ್ಲ ಅವರನ್ನ ಬೀಳ್ಕೊಡಲು ಬಂದಿದ್ದರು. ಆದರೆ ಇಲ್ಲಿ ಈ ಮಗ ರಾಕೇಶನು ತಾಯಿಯನ್ನು ಕರೆದುಕೊಂಡು ಬರಲು ಕೂಡ ಬರಲಿಲ್ಲ. ಬಹಳ ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿದ. ಆದರೆ ಇಲ್ಲಿ ಟಿವಿ ನೋಡುತ್ತಾ ಕುಳಿತಿದ್ದಾನೆ. ಮೇಲಾಗಿ ಈ ಮನೆಯ ಎಲ್ಲ ರೀತಿಯ ನಿಯಮಗಳು ಬದಲಾಗಿವೆ. ಇಷ್ಟು ಬೇಗ ಮಗ ಸೊಸೆ ಬದಲಾಗಿ ಬಿಟ್ಟಿದ್ದಾರೆ. ಇವರ ಮೇಲೆ ಹೇಗೆ ನಂಬಿಕೆ ಇಡುವುದು? ಸೀದಾ ಸ್ಟೋರ್ ರೂಮ್ಗೆ ನನ್ನನ್ನು ಕಳಿಸಿಬಿಟ್ಟರು. ಹೀಗೆ ಯೋಚಿಸುತ್ತಾ ಸುಮಿತ್ರಾ ಕುಳಿತಾಗಲೇ ಹೊರಗೆ ಯಾರ್ಯಾರೋ ಮಾತನಾಡುವ ಧ್ವನಿ ಕೇಳಿಸಿತು. ಸುಮಿತ್ರಾ ಹೊರಗೆ ಇಣುಕಿ ನೋಡಿದಾಗ ತಾಯಿಗಾಗಿ ಎದ್ದು ಬಾರದ ಮಗ ತನ್ನ ಹೆಂಡತಿಯ ಮನೆಯವರು ಮನೆಗೆ ಬಂದಿದ್ದಕ್ಕೆ ಎದ್ದು ಹೊರಗೆ ಬಂದು ಅವರನ್ನು ಸ್ವಾಗತ ಮಾಡಿಕೊಳ್ಳುತ್ತಿದ್ದ. ಸುಮಿತ್ರರವರು ಬಂದು ಇಷ್ಟೊತ್ತಾದರೂ ಯಾರು ಕೂಡ ಕುಡಿಯಲು 1 ಗ್ಲಾಸ್ ನೀರನ್ನು ಕೂಡ ಕೊಟ್ಟಿದ್ದಿಲ್ಲ. ಆದರೆ ಸೊಸೆಯ ತವರು ಮನೆಯವರು ಬಂದಾಗ ರಾಕೇಶನು ಸ್ವತಃ ಅಡಿಗೆ ಮನೆಗೆ ಹೋಗಿ ಒಂದು ಟ್ರೇಯಲ್ಲಿ ನೀಟಾಗಿ ನೀರು ತುಂಬಿದ ಗ್ಲಾಸ್ಗಳನ್ನು ಇಟ್ಟುಕೊಂಡು ಬಂದು ಅವರಿಗೆ ಕೊಡುತ್ತಿದ್ದ. ಅಷ್ಟು ಜನ ಇದ್ದರೂ ಸುಮಿತ್ರರವರಿಗೆ ತಾನು ಒಂಟಿ ಅಂತ ಅನಿಸಿದೆ. ಮತ್ತೆ ಒಳಗೆ ಬಂದು ಕುಳಿತರು. 2 ಗಂಟೆಗಳವರೆಗೆ ಬೇಜಾರಿನಿಂದ ಅಲ್ಲಿಯೇ ಕುಳಿತು ಕಾಲ ಕಳೆದರು. ಅವರಿಗೆ ಚಹಾ, ನಾಷ್ಟ, ಊಟ ಅಂತ ಯಾರೂ ಕೇಳಲಿಲ್ಲ. 2 ಗಂಟೆ ಕಳೆದಾಗ ಸ್ವಪ್ನಾಳ ತವರು ಮನೆಯವರು ಹೋಗಿರಬೇಕು ಅಂತ ಸುಮಿತ್ರಾಳಿಗೆ ಅನಿಸಿತು. ಬಹುಶಃ ಅವರು ಸ್ವಪ್ನಾಳ ತಾಯಿ ಮತ್ತು ಅಕ್ಕಳನ್ನು ಬಿಟ್ಟು ಹೋಗಲು ಬಂದಿರಬೇಕು ಅಂದುಕೊಂಡರು. ಏಕೆಂದರೆ ಈಗ ಅವರಿಬ್ಬರ ಧ್ವನಿ ಮಾತ್ರ ಕೇಳಿಸುತ್ತಿತ್ತು. ಈಗ ಸುಮಿತ್ರಾಳಿಗೆ ಹೊಟ್ಟೆ ಹಸಿವು ಆಗತೊಡಗಿತು. ಅವರು ಎದ್ದು ಅಡಿಗೆ ಮನೆಗೆ ಹೋದರು. ಅಡಿಗೆ ಮನೆಯಲ್ಲಿ ಊಟ ಮಾಡಲು ಏನೂ ಸಿಗಲಿಲ್ಲ. ಅವರೆಲ್ಲ ಹೊರಗಿನ ಊಟ ತರಿಸಿ ಊಟ ಮಾಡಿ ಇದ್ದರು ಅಂತ ಅಲ್ಲಿದ್ದ ಮುಸುರಿಯ ಪಾತ್ರೆಗಳೇ ಹೇಳುತ್ತಿದ್ದವು. ಅಷ್ಟರಲ್ಲಿ ಸ್ವಪ್ನ ಅಡಿಗೆ ಮನೆಗೆ ಬಂದು, ಏನು ಹುಡುಕುತ್ತಿದ್ದೀರಿ ಅತ್ತೆ? ತಿನ್ನಲು ಊಟವಂತೂ ಉಳಿದಿಲ್ಲ. ನಿಮಗೆ ಊಟ ತೆಗೆದಿಡಬೇಕೆಂದರೆ ನೀವು ಬಂದಿದ್ದು ನನಗೆ ನೆನಪೇ ಆಗಲಿಲ್ಲ. ನೀವು ಹಾಲು ಬಿಸ್ಕೆಟ್ ತಿನ್ನಿರಿ, ಇಲ್ಲದಿದ್ದರೆ ನಿಮಗಾಗಿ ಏನನ್ನಾದರೂ ಮಾಡಿಕೊಳ್ಳಿ. ನನಗೀಗ ಏನನ್ನು ಮಾಡಲು ಆಗುವುದಿಲ್ಲ ಅಂತ ಹೇಳಿ ಅವಳು ಅಡಿಗೆ ಮನೆಯಿಂದ ಹೊರಗೆ ಹೋದಳು. ಸುಮಿತ್ರಾಳಿಗೂ ಅಡಿಗೆ ಮಾಡಿಕೊಳ್ಳುವಷ್ಟು ಮನಸ್ಸು ಇರಲಿಲ್ಲ. ಪತಿಯನ್ನು ಕಳೆದುಕೊಂಡ ದುಃಖವೇ ಅವಳಿಂದ ಇನ್ನೂ ಹೋಗಿರಲಿಲ್ಲ. ಯಾರಾದರೂ ತಮ್ಮ ಪ್ರೀತಿಗೆ ಪಾತ್ರರಾದವರನ್ನು ಕಳೆದುಕೊಂಡಾಗ ಹೇಗೆ ಧೈರ್ಯ ಕಳೆದುಕೊಳ್ಳುತ್ತಾರೋ ಎಲ್ಲರ ಹಾಗೆ ಸುಮಿತ್ರಾಳು ಧೈರ್ಯ ಕಳೆದುಕೊಂಡಿದ್ದಳು. ಅದರಲ್ಲೂ ಮುಖ್ಯವಾಗಿ ಪತಿಯನ್ನು ಕಳೆದುಕೊಂಡಿದ್ದರು. ಮೇಲಾಗಿ ಟ್ರೈನಿನ ಜರ್ನಿ ಕೂಡ ಮಾಡಿ ಸುಸ್ತಾಗಿದ್ದರು. ಶಕ್ತಿಯಾದರೂ ಅವರಿಗೆ ಎಲ್ಲಿಂದ ಬರಬೇಕು? ಅವರು 1 ಗ್ಲಾಸ್ ನೀರನ್ನು ತೆಗೆದುಕೊಂಡು ತನ್ನ ರೂಮ್ಗೆ ಹೋದರು. ಸ್ವಲ್ಪ ಹೊತ್ತು ಕುಳಿತು ಮತ್ತೆ ಕಣ್ಣೀರು ಸುರಿಸಿದರು. ಆಗ ಅವರಿಗೆ ತನ್ನ ಮೈದುನ ಹೆಂಡತಿ ತಾನು ಬರುವಾಗ ಟ್ರೈನಿನಲ್ಲಿ ಸ್ವಲ್ಪ ಅಡಿಗೆ ಮಾಡಿ ಕಟ್ಟಿದ್ದು ನೆನಪಾಯಿತು. ಅದರಲ್ಲಿ ಟ್ರೈನಿನಲ್ಲಿ ಕುಳಿತು ಸುಮಿತ್ರಾ 2 ಚಪಾತಿಯನ್ನು ತಿಂದಿದ್ದಳು. ತನ್ನ ಬ್ಯಾಗಿನಿಂದ ಬುತ್ತಿಯನ್ನು ಹೊರಗೆ ತೆಗೆದು ನೋಡಿದಾಗ ಪಲ್ಯ ಹಳಸಿ ಹೋಗಿತ್ತು. 2 ಚಪಾತಿ ಉಳಿದಿದ್ದವು. ಆ ಚಪಾತಿಗಳನ್ನೇ ಖಾರ ಹಚ್ಚಿಕೊಂಡು ತಿಂದು ನೀರು ಕುಡಿದು ಆ ಹಳೆಯ ಮಂಚದ ಮೇಲೆ ಮಲಗಿದರು. ಬಹಳ ಹೊತ್ತಿನವರೆಗೂ ಚಿಂತೆಯಿಂದ ನಿದ್ದೆ ಬಾರದಕ್ಕೆ ಮಗ್ಗಲನ್ನು ಹೊರಳಿಸುತ್ತಾ ಮಲಗಿದರು. ಬಹಳ ಹೊತ್ತಿನ ನಂತರ ಕಣ್ಣಲ್ಲಿ ನೀರು ತುಂಬಿಕೊಂಡು ನಿದ್ದೆಗೆ ಜಾರಿದರು. ರಾತ್ರಿ ಲೇಟಾಗಿ ಮಲಗಿದ್ದರಿಂದ ಬೆಳಗ್ಗೆ ಲೇಟಾಗಿಯೇ ಎದ್ದಳು. ಹೊರಗೆ ಬಂದು ನೋಡಿದಾಗ ಎಲ್ಲರೂ ನಗಾಡುತ್ತಾ ಮಾತನಾಡುತ್ತಾ ಚಹಾ ಮತ್ತು ನಾಷ್ಟ ಮಾಡುತ್ತಿದ್ದರು. ಎಲ್ಲರ ಪ್ಲೇಟ್ನಲ್ಲಿಯೂ ಬಿಸಿಯಾದ ಇಡ್ಲಿ, ವಡ ಕಾಣುತ್ತಿದ್ದವು. ಸುಮಿತ್ರಾಳನ್ನು ಕಂಡ ಕೂಡಲೇ ಎಲ್ಲರೂ ಸುಮ್ಮನಾದರು. ಅಷ್ಟರಲ್ಲಿ ರಾಕೇಶನು ತನ್ನ ಅಮ್ಮನ ಬಳಿ ಬಂದು, ಅಮ್ಮ, ನೀನು ಇಲ್ಲಿಯೇ ಇರು, ನಿನ್ನ ನಾಷ್ಟವನ್ನು ನಾನು ಇಲ್ಲಿಗೆ ತಂದು ಕೊಡುತ್ತೇನೆ ಅಂತ ಹೇಳಿದಾಗ ಸುಮಿತ್ರಾ ಸುಮ್ಮನೆ ತನ್ನ ರೂಮಿನ ಒಳಗೆ ಹೋಗಿ ಕುಳಿತಳು. ಸ್ವಲ್ಪ ಹೊತ್ತಿನ ನಂತರ ರಾಕೇಶ್ ಚಹಾ ಮತ್ತು ನಾಷ್ಟ ಹಾಕಿಕೊಂಡು ಅಮ್ಮನ ರೂಮಿನ ಟೇಬಲ್ ಮೇಲೆ ಇಟ್ಟನು. ಅಮ್ಮ, ನೀನು ನಾಷ್ಟ ಮಾಡಿಕೋ, ದಯವಿಟ್ಟು ನಿನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಹೊತ್ತು ನಿನ್ನ ರೂಮಿನಲ್ಲಿಯೇ ಇರು ಅಂತ ಹೇಳಿದಾಗ ಸುಮಿತ್ರಾಳು ವಿಚಿತ್ರದಿಂದ ತನ್ನ ಮಗನನ್ನೇ ನೋಡಿದಳು. ಅವಳ ಕಣ್ಣಿನ ಪ್ರಶ್ನೆಗಳನ್ನು ನೋಡಿದ ರಾಕೇಶ್ ಮತ್ತೆ, ನೋಡು ಅಮ್ಮ, ಅಪ್ಪ ಹೋಗಿದ್ದಕ್ಕೆ ನಿನಗೆ ಬಹಳ ದುಃಖವಾಗಿದೆ ಅಂತ ನನಗೆ ಗೊತ್ತು. ನಮ್ಮ ಕೈಯಿಂದ ಏನು ಮಾಡಲು ಸಾಧ್ಯವಿಲ್ಲ.
ಅವರಿಗೆ ತುಂಬ ವಯಸ್ಸಾಗಿತ್ತು. ಅದಕ್ಕಾಗಿ ಅವರು ಹೋಗಿಬಿಟ್ಟರು. ನೀನು ಈ ನಿನ್ನ ದುಃಖದ ಮುಖವನ್ನು ಇಟ್ಟುಕೊಂಡು ಪದೇ ಪದೇ ಸ್ವಪ್ನಾಳ ಎದುರಿಗೆ ಬಂದರೆ ಹುಟ್ಟುವ ಮಗುವಿನ ಮೇಲೆ ಕೆಟ್ಟ ಪರಿಣಾಮ ಆಗುತ್ತದೆ. ಅದಕ್ಕಾಗಿ ನೀನು ರೂಮಿನ ಒಳಗೆ ಇರು ಅಂತ ಹೇಳುತ್ತಿದ್ದೇನೆ. ಅಷ್ಟಕ್ಕೂ ತಿಳಿದವರು ಹೇಳುವುದಿಲ್ಲವೇ ವಿಧವೆ ಅನ್ನುತ್ತಾ ಒಮ್ಮೆಲೆ ಸುಮ್ಮನಾಗಿ ಹೊರಗೆ ಹೋಗಿಬಿಟ್ಟ. ರಾಕೇಶ್ ಮಾತು ಕೇಳಿದ ಸುಮಿತ್ರಾಳ ಮನಸ್ಸಿಗೆ ತುಂಬ ಘಾಸಿಯಾಯಿತು. ಅವಳ ಮನಸ್ಸು ತುಂಬ ಜೋರಾಗಿ ಅಳತೊಡಗಿತು. ತನ್ನ ಮಗನ ಹೃದಯದಲ್ಲಿ ಮನಸ್ಸಿದೆಯೋ ಅಥವಾ ಕಲ್ಲಿದೆಯೋ ಅಂತ ಅವಳಿಗೆ ಹೊಳೆಯದಾಯಿತು. ಅವನು ತನ್ನ ತಾಯಿಯ ಬಗ್ಗೆ ಹೀಗೇಕೆ ಯೋಚಿಸಿದ? ಅವನು ತನ್ನ ವಿಧವೆ ತಾಯಿಯ ನೆರಳನ್ನು ತನ್ನ ಹೆಂಡತಿ ಮತ್ತು ಹುಟ್ಟಲಿರುವ ಮಗುವಿನ ಮೇಲೆ ಬೀಳಬಾರದು ಅಂತ ಬಯಸಿದ್ದ. 2 ದಿನದಲ್ಲಿಯೇ ನನಗೆ ಇಷ್ಟೊಂದು ಪಾಠ ಕಲಿಸಿದ ಇವನು. ನನ್ನ ಜೀವನವನ್ನೇ ನರಕ ಅಂತ ಚಿಂತಿಸಿಯೇ ಅವಳಿಗೆ ಚಹಾ ತಿಂಡಿ ಮಾಡಲು ಮನಸ್ಸಾಗಲಿಲ್ಲ. ಅವರಿಗೆ ಅಷ್ಟೊತ್ತು ತಡೆದಿಟ್ಟಿದ್ದ ದುಃಖ ಒಮ್ಮೆಲೆ ಹೊರಬಂದಿತು. ಅವರು ಅಷ್ಟು ಜೋರಾಗಿ ಬಿದ್ದು ಬಿದ್ದು ಅಳುತ್ತಿದ್ದರು. ಅವಳನ್ನು ಸಮಾಧಾನ ಮಾಡಲು ಆ ರೂಮಿನ ಹತ್ತಿರ ಯಾರೂ ಬರಲಿಲ್ಲ. ಎಷ್ಟೋ ಹೊತ್ತು ಒಬ್ಬಳೇ ಅತ್ತು ಸಾಕಾಗಿ ಕೊನೆಗೆ ತನ್ನನ್ನು ತಾನೇ ಸಂಭಾಳಿಸಿಕೊಂಡು ಸುಮ್ಮನಾದಳು. ತನ್ನ ಸೆರಗಿನಿಂದ ಕಣ್ಣೀರನ್ನು ಒರೆಸಿಕೊಂಡು ಸುಮ್ಮನೆ ಕುಳಿತರು. ಬಹಳ ಹೊತ್ತು ಸುಮ್ಮನೆ ಕುಳಿತು ಕೊನೆಗೆ ಒಂದು ನಿರ್ಣಯಕ್ಕೆ ಬಂದರು. ಸಂಜೆ ರಾಕೇಶ್ ತನ್ನ ಆಫೀಸ್ನಿಂದ ಬಂದಾದ ಮೇಲೆ ಎಲ್ಲರೂ ಆ ರೂಮಿನಲ್ಲಿ ಕುಳಿತು ಮಜಾ ಮಾಡುತ್ತಾ ನಗಾಡುತ್ತಿದ್ದರು. ಆ ಸಮಯದಲ್ಲಿ ಸುಮಿತ್ರಾ ಆ ರೂಮಿಗೆ ಬಂದು ಅಲ್ಲಿಯೇ ಇದ್ದ ಸೋಫಾದ ಮೇಲೆ ಕುಳಿತಳು. ಆಗ ರೂಮಿನಲ್ಲಿದ್ದ ಎಲ್ಲರೂ ಒಮ್ಮೆಲೆ ಸುಮ್ಮನಾಗಿ ಬಿಟ್ಟರು. ಆದರೆ ರಾಕೇಶನು ತನ್ನ ತಾಯಿಯನ್ನು ಗುರಾಯಿಸಿ ನೋಡತೊಡಗಿದ ಮತ್ತು ಸುಮಿತ್ರಾಳಿಗೆ, ನಾನು ನಿನಗೆ ಬೆಳಿಗ್ಗೆನೆ ತಿಳಿಸಿ ಹೇಳಿಲ್ಲವೇ, ಮತ್ತೆಕ್ಕೆ ಇಲ್ಲಿಗೆ ಬಂದೆ ಅಂತ ಹೇಳುತ್ತಿದ್ದ. ಸುಮಿತ್ರಾ ಮಗನ ಮುಖವನ್ನೇ ನೋಡುತ್ತಾ ಸುಮ್ಮನೆ ಕುಳಿತಿದ್ದಳು. ಮತ್ತೆ ರಾಕೇಶ್ ಹೇಳುವ ಹಾಗೆ ಆಯಿತು. ಅಮ್ಮ, ನಿನಗೆ ಬೆಳಿಗ್ಗೆ ತಿಳಿಸಿ ಹೇಳಿಲ್ಲವೇ, ಮತ್ತೆಕ್ಕೆ ನಿನ್ನ ರೂಮನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದೀಯಾ? ನಿನ್ನ ನೆರಳು ಬಿದ್ದರೆ ಮಗುವಿನ ಮೇಲೆ ಕೆಟ್ಟ ಪರಿಣಾಮ ಆಗುತ್ತದೆ ಅಂತ ತಿಳಿಸಿ ಹೇಳಿದ್ದೇನಲ್ಲ ಅಂತ ಕೇಳಿದಾಗ ಸುಮಿತ್ರಾ ಅವನ ಮಾತಿಗೆ ನಗುತ್ತಾ, ನೆನಪಿದೆಯಪ್ಪ, ನನ್ನ ನೆರಳು ಹುಟ್ಟುವ ಮಗುವಿನ ಮೇಲೆ ಬಿದ್ದರೆ ಕೆಟ್ಟ ಪರಿಣಾಮ ಬೀರುತ್ತದೆ ಅಂತ ಹೇಳಿದ್ದೆ. ಏಕೆಂದರೆ ನಾನು ವಿಧವೆಯಾಗಿದ್ದೇನೆ. ಆದರೆ ಮಗನೇ, ನನ್ನ ನೆರಳು ನಿನ್ನ ಹೆಂಡತಿ ಮಗುವಿಗೆ ಕೆಟ್ಟ ಪರಿಣಾಮ ಬೀರುವುದಾದರೆ ನೀನು ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಬೇರೆ ಎಲ್ಲಿಗಾದರೂ ಹೋಗು ಅಂತ ಹೇಳಿದಾಗ ರಾಕೇಶ್ ಸಿಟ್ಟಿಗೆದ್ದು, ನಾನೇಕೆ ಮನೆ ಬಿಟ್ಟು ಹೋಗಬೇಕು? ನಾನೀಗ ಈ ಮನೆಯ ಯಜಮಾನನಾಗಿದ್ದೇನೆ. ನೀನು ನನ್ನೊಂದಿಗೆ ಈ ರೀತಿ ಮಾತನಾಡುವ ಹಾಗಿಲ್ಲ ಅಂತ ಹೇಳಿದ. ಆಗ ಸುಮಿತ್ರಾ, ಯಜಮಾನರೇ, ಈ ಮನೆ ಈಗಲೂ ನನ್ನ ಹೆಸರಿನಲ್ಲಿದೆ. ನಿನಗೆ ನೆನಪಿರಲಿ, ನೀನು ಯಾವ ಖುಷಿಗಾಗಿ ಈ ಮನೆಯ ಯಜಮಾನ ಆಗಲು ಹೊರಟಿದ್ದೀಯಾ ಅಂತ ಹೇಳುವಷ್ಟರಲ್ಲಿ ಸ್ವಪ್ನ ಮಧ್ಯದಲ್ಲಿ ಬಾಯಿ ಹಾಕಿ, ಅತ್ತೆ, ಈಗ ಮನೆಯ ಖರ್ಚನ್ನು ಎಲ್ಲ ಇವರೇ ನೋಡಿಕೊಳ್ಳುತ್ತಾರೆ ಅಂತ ನಿಮಗೆ ಗೊತ್ತಿಲ್ಲವೇ? ನಿಮ್ಮಿಂದ ಬೇಳೆ ಹಿಟ್ಟು ಖರೀದಿಸುವಷ್ಟು ಹಣ ಗಳಿಸಲು ಸಾಧ್ಯವಾಗುವುದಿಲ್ಲ ಅಂತ ಹೇಳಿದಾಗ ಸುಮಿತ್ರಾ ಚಕ್ಕನೆ ಎದ್ದು ನಿಂತು, ಹೌದಾ, ಅದರ ಚಿಂತೆ ನಿನಗೆ ಬೇಕಾಗಿಲ್ಲ. ಅಷ್ಟಕ್ಕೂ ನಿನ್ನ ಗಂಡ ದುಡಿದ ಹಣದಿಂದ ನಾನು ರೊಟ್ಟಿ ಬೇಳೆಯನ್ನು ತಿಂದಿಲ್ಲ. ನನ್ನ ಪತಿ ಇರುವವರೆಗೂ ಮನೆಯ ಖರ್ಚನ್ನು ಅವರೇ ನೋಡಿಕೊಂಡಿದ್ದರು. ಅವರ ನಿಧನದ ನಂತರ ನಾನು ಊರಿನಲ್ಲಿ ಇದ್ದೆ. ಯಾವಾಗ ಅಲ್ಲಿಂದ ಇಲ್ಲಿಗೆ ಬಂದೆನೋ ಅವಾಗಿನಿಂದ ನಾನು ನಿನ್ನ ಮನೆಯಿಂದ ಏನನ್ನು ತಿಂದಿಲ್ಲ. ಅದಕ್ಕಾಗಿ ನೀವು ಬೇಳೆ ಹಿಟ್ಟಿನಿಂದ ಹಂಗಿಸುವ ಅವಶ್ಯಕತೆ ಇಲ್ಲ. ನನ್ನ ಹಿಟ್ಟು ಬೇಳೆಯ ವ್ಯವಸ್ಥೆಯನ್ನು ನಾನೇ ಮಾಡಿಕೊಳ್ಳುತ್ತೇನೆ. ನೀವು ನಿಮ್ಮ ಬಂದೋಬಸ್ತನ್ನು ಬೇರೆ ಎಲ್ಲಿಯಾದರೂ ಮಾಡಿಕೊಳ್ಳಿ ಅಂತ ನಿಷ್ಠುರವಾಗಿ ಹೇಳಿದ್ದನ್ನು ಕೇಳಿ ಸ್ವಪ್ನಾಳ ತಾಯಿ, ಅರೆ ಬೀಗುತಿ, ನೀವು ಮಕ್ಕಳ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಬೇಡಿ. ಅವರು ಸಣ್ಣವರಿದ್ದಾರೆ, ಕ್ಷಮಿಸಿಬಿಡಿ ಅವರನ್ನು ಅಂತ ಹೇಳಿದಾಗ ಸುಮಿತ್ರಾಳು, ದಯವಿಟ್ಟು ನೀವು ಸುಮ್ಮನಿರಿ. ಇವರೇನು ಮಕ್ಕಳೇ, ಮಕ್ಕಳಿಗೆ ತಂದೆ ತಾಯಿ ಆಗುವರಿದ್ದಾರೆ ಇವರು. ಅಷ್ಟಕ್ಕೂ ಅವರು ನನ್ನೊಂದಿಗೆ ಅಷ್ಟು ಕೆಟ್ಟದಾಗಿ ನಡೆದುಕೊಂಡಾಗ ನೀವೇಕೆ ಹೇಳಲಿಲ್ಲ? ನಿನ್ನೆಯಿಂದ ನೀವು ಕೂಡ ಇದೇ ಮನೆಯಲ್ಲಿ ಇದ್ದುಕೊಂಡು ನೋಡುತ್ತಿದ್ದೀರಿ. ನನಗೇನು ಈಗ ಕೇಳುವ ಅವಶ್ಯವಿಲ್ಲ. ನಿಮ್ಮ ಮಗಳು ಮತ್ತು ಅಳಿಯನಿಗೆ ಹೇಳಿ ತಮ್ಮ ಬಂದೋಬಸ್ತನ್ನು ಎಲ್ಲಿಯಾದರೂ ಹೋಗಿ ಮಾಡಿಕೊಳ್ಳಲಿ ಅಂತ. ನಾನೀಗ ಇವರನ್ನು ನನ್ನ ಮನೆಯಲ್ಲಿ ಇರಲು ಬಿಡುವುದಿಲ್ಲ ಅಂತ ನಿಷ್ಠುರವಾಗಿ ಹೇಳಿದಳು. ಅವರ ಬೀಗುತಿ ಮಗಳು ಮತ್ತು ಅಳಿಯ ಪರಿಪರಿಯಾಗಿ ಬೇಡಿಕೊಂಡರು. ಸುಮಿತ್ರಾ ಒಪ್ಪಿಕೊಳ್ಳಲು ನಿರಾಕರಿಸಿದಳು. ಎಷ್ಟೋ ಹೊತ್ತಿನ ನಂತರ ಎಲ್ಲರೂ ಕೂಡಿ ಒಂದು ನಿರ್ಣಯಕ್ಕೆ ಬಂದರು. ಅದೇನೆಂದರೆ, ಸ್ವಪ್ನಾಳ ತಾಯಿ ಮಗಳ ಬಾಣಿತನವನ್ನು ಅವರ ತವರು ಮನೆಯಲ್ಲಿಯೇ ಮಾಡುವುದು. ಅಲ್ಲಿಯವರೆಗೆ ರಾಕೇಶ್ ತಾಯಿಯೊಂದಿಗೆ ಇದ್ದು ಬೇರೆ ದಾರಿಯನ್ನು ಮಾಡಿಕೊಳ್ಬೇಕು. ಅವನಿಗೆ ಬೇರೆ ಮನೆ ಸಿಗುವವರೆಗೂ ಅವನು ತನ್ನ ತಾಯಿಗೆ ಆ ಮನೆಯಲ್ಲಿ ಇರುವುದಕ್ಕೆ ಬಾಡಿಗೆ ಹಣ ಕೊಡಬೇಕು ಅಂತ. ಸ್ನೇಹಿತರೇ, ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಮತ್ತು ತನ್ನನ್ನು ತುಚ್ಛವಾಗಿ ಮಗ ಮತ್ತು ಸೊಸೆ ನೋಡಿದಾಗ ಸುಮಿತ್ರಾ ತೆಗೆದುಕೊಂಡ ನಿರ್ಧಾರ ಸರಿಯಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ.
ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು.